ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡಿಂಗಲ್ಲಿ ಓಡಿರುವಂಥ ಒಂದು ಜುಮ್ಕಾ ಡಿಸೈನನ್ನು ಹಾಕೋದು ಹೇಗೆ ಅಂತ ನೋಡೋಣ. ಆಲ್ಮೋಸ್ಟ್ ನಾನು ಒಂದು ವೀಕ್ ಮುಂಚೆನೇ ಸಹ ಈ ರೀತಿಯಾಗಿ ಒಂದು ಜುಮ್ಕಾ ಡಿಸೈನನ್ನು ಹಾಕಿದ್ದೆ. ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಯೂನಿಕ್ ಆಗಿರುವಂಥ ಡಿಸೈನನ್ನು ಟ್ರೈ ಮಾಡ್ತಾಯಿದ್ದೀನಿ. ಬನ್ನಿ ಹಾಕಿದರೆ ಹಾಕೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನೋಡಿ, ಫಸ್ಟ್ ನಾವು 6 ಎಳೆ ದಾರನ ತೊಗೋಬೇಕು. ಈ ರೀತಿ 6 ಎಳೆ ದಾರನ ತೊಗೊಂಡು ಫಸ್ಟ್ ಒಂದು ಮ್ಯಾಜಿಕ್ ನಾಟನ್ನು ಹಾಕಬೇಕು. ನೋಡಿ, ಈ ರೀತಿಯಾಗಿ ಥ್ರೆಡನ್ನು ತಗೊಂಡು ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿ ಲೂಪ್ ಒಳಗಡೆಗೆ ಈ ರೀತಿ ನಾಟನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಾಡಿಕೊಂಡ್ರೆ ಒಂದು ನಾಟ್ ಆಗುತ್ತೆ. ಇವಾಗ ಇಲ್ಲೇನು ಲೂಪ್ ಇರುತ್ತಲ್ವ, ಈ ಲೂಪ್ ಅಲ್ಲಿ ನಾವು ಇವಾಗ 6 ಚೈನ್ಗಳನ್ನ ಹಾಕ್ಕೊತ ಹೋಗಬೇಕು. ಈ ರೀತಿಯಾಗಿ ನೋಡಿ, 3, 4, 5, 6 ಈ ರೀತಿ 6 ಚೈನ್ಸನ್ನು ಹಾಕ್ಕೋಬೇಕು. ಈ 6 ಚೈನ್ಸ್ ಹಾಕ್ಕೊಂಡಾದಮೇಲೆ ಫಸ್ಟ್ ಚೈನ್ ಏನಿದೆ ಅಲ್ವಾ, ನಾಟ್ ಆದಮೇಲೆ ಫಸ್ಟ್ ಚೈನ್ ಇರುತ್ತೆ ನೋಡಿ, ಆ ಚೈನ್ ಒಳಗಡೆ ಹೋಗಿ ಒಂದು ಸ್ಲಿಪ್ ನಾಟನ್ನು ಮಾಡ್ಕೋಬೇಕು. ನೋಡಿ, ಇಲ್ಲಿ ಫಸ್ಟ್ ಚೈನ್ ಏನಿದೆ ನೋಡಿ, ಆ ಚೈನ್ ಒಳಗಡೆ ಹೋಗಬೇಕು. ಈ ರೀತಿಯಾಗಿ ದಾರಾನ ಎಳ್ಕೊಂಡು ಬಂದು ಇಲ್ಲಿ ಸ್ಲಿಪ್ ನಾಟನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ನಾಟ್ ಆದಮೇಲೆ ಇವಾಗ 2 ಚೈನನ್ನು ಹಾಕ್ಕೋಬೇಕು. ಈ ರೀತಿ 2 ಚೈನನ್ನು ಹಾಕ್ಕೊಂಡು ಇಲ್ಲಿ 6 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಇವಾಗ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇಲ್ಲಿ 6 ಚೈನ್ ಗ್ಯಾಪ್ ಇರುತ್ತಲ್ವ ಮಿಡಲಲ್ಲಿ, ಅಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೋಬೇಕು. ನೋಡಿ, ಈ ರೀತಿ ಈ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬರಬೇಕು. ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ ಮಾಡ್ಕೊತ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಒಂದು 2-3 ಡಬಲ್ ಕ್ರೋಶ ಹಾಕೋವರೆಗೂ ಅದೊಂದು ಸ್ವಲ್ಪ ಲೂಪ್ ಕಾಣಿಸೋದಿಲ್ಲ, ಅದು 6 ಚೈನ್ ಗ್ಯಾಪು. ಅದಾದಮೇಲೆ ಆರಾಮಾಗಿ ಆ ಗ್ಯಾಪಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೋದು. ಅದೇ ರೀತಿ ನಾನಿಲ್ಲಿ 12 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಕ್ರೋಶ ಮೇಲೆ ದಾರ ತೊಗೊಂಡು ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದರೆ ಕ್ರೋಶ ಮೇಲೆ 3 ದಾರ ಇರುತ್ತಲ್ವ, ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಮತ್ತೆ 2 ಒಂದು ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಹಾಕಿದಂತಹ ಜುಮ್ಕಾ ಡಿಸೈನ್ಗೂ ಈ ಡಿಸೈನ್ಗೂ ಸ್ವಲ್ಪ ಡಿಫ್ರೆಂಟ್ 2 ಸ್ಟೆಪ್ಪಲ್ಲಿ ಚೇಂಜ್ ಆಗುತ್ತೆ. ಈ ಫಸ್ಟ್ ಸ್ಟೆಪ್ ಏನಿದೆ ಅಲ್ವ, ಅದೆಲ್ಲ ಸೇಮ್ ಅದೇ ರೀತಿಯಾಗಿ ಹಾಕ್ಕೊತ ಹೋಗ್ತೀವಿ. ಅಲ್ಲಿ ನಾವು 7 ಚೈನ್ಸನ್ನು ಹಾಕ್ಕೊಂಡಿರ್ತೀವಿ, 14 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀವಿ. ಇಲ್ಲಿ ನಾವು 6 ಚೈನನ್ನು ಮಾಡಿಕೊಂಡು 12 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಅದೇ ರೀತಿ ನಾನು 12 ಡಬಲ್ ಕ್ರೋಶಗಳನ್ನ ಮಾಡ್ಕೊತ ಹೋಗಿದ್ದೀನಿ. ನೀಟಾಗಿ ಮಾಡ್ಕೊಳ್ಳಿ ಡಬಲ್ ಕ್ರೋಶಗಳು. ಆಗಲೇ ಹೇಳ್ದಾಗೆ ಸ್ಟಾರ್ಟಿಂಗಲ್ಲಿ ಮಾತ್ರ 1-2-3 ಡಬಲ್ ಕ್ರೋಶ ಮಾಡ್ಕೊಳೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಆರಾಮಾಗಿ ಮಾಡ್ಕೋಬೋದು. ನಾಟ್ ಏನು ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಬ್ಯಾಕ್ ಸೈಡಲ್ಲಿ ಬರುತ್ತೆ, ಲಾಸ್ಟಲ್ಲಿ ನೀವು ಗಮ್ ಹಾಕಿ ಹಚ್ಕೋಬೋದು. ಆದಷ್ಟು ನೀಟಾಗಿ 12 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೀಟಾಗಿ ಮಾಡಿಕೊಂಡ್ರೆ ಆ ಡಿಸೈನ್ ಅನ್ನೋದು ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ 12 ಡಬಲ್ ಕ್ರೋಶ ಆಗಿದೆ. ಇವಾಗ ನಾವು 12 ಡಬಲ್ ಕ್ರೋಶ ಆದಮೇಲೆ ಇಲ್ಲಿ 12 ಡಬಲ್ ಕ್ರೋಶ ಆಗಿದೆ ಅಲ್ವಾ, ಫಸ್ಟ್ ಚೈನ್ ಏನಿದೆ ಅಲ್ವಾ, 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪನ್ನು ಬಿಟ್ಟು ಫಸ್ಟ್ ಡಬಲ್ ಕ್ರೋಶದ ಗ್ಯಾಪಲ್ಲಿ ಹೋಗಿ ಮೇಲ್ಗಡೆ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಬಂದು ಒಂದು ಸ್ಲಿಪ್ ನಾಟನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಸ್ಲಿಪ್ ನಾಟ್ ಮಾಡ್ಕೊಂಡಾದಮೇಲೆ ಇವಾಗ ಮತ್ತೆ 2 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ 2 ಚೈನನ್ನು ಹಾಕ್ಕೋಬೇಕು. ಈ ರೀತಿ 2 ಚೈನನ್ನು ಹಾಕ್ಕೊಂಡಾದ್ಮೇಲೆ ಇವಾಗ ಕ್ರೋಶ ಮೇಲೆ ದಾರ ತಗೊಂಡು ಫಸ್ಟು ಡಬಲ್ ಕ್ರೋಶ ಏನಿದೆ ನೋಡಿ, ಇಲ್ಲಿ ಆ ಡಬಲ್ ಕ್ರೋಶದ ಗ್ಯಾಪಿಗೆ ಹೋಗಬೇಕು. ದಾರನ ಎಳ್ಕೊಂಡು ಬಂದು ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದರೆ ಕ್ರೋಶ ಮೇಲೆ 3 ದಾರ ಇದೆ ನೋಡಿ, ಆ 3 ಹಾಗೆ ಇಟ್ಕೋಬೇಕು. ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಇನ್ನೂ ಒಂದು ಸರಿ ಅದೇ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬರಬೇಕು. ಮತ್ತೆ ಏನಿದೆ ಅಲ್ವ ಆ ಥ್ರೆಡನ್ನು ಹಾಗೆ ಇಟ್ಕೋಬೇಕು. ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬರಬೇಕು. ಈ ರೀತಿ 3 ಸರಿ ನಾವು ದಾರನ ಎಳ್ಕೊಂಬಂದಿರ್ತೀವಲ್ವ, ಅದನ್ನು ಎಲ್ಲದನ್ನು ಒಟ್ಟಿಗೆ ಒಂದು ಮಾಡಿಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಒಂದು ಪಫ್ ಡಿಸೈನ್ ಬರುತ್ತೆ. ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಫಸ್ಟ್ ಡಬಲ್ ಕ್ರೋಶ ಆದಮೇಲೆ ಸೆಕೆಂಡ್ ಡಬಲ್ ಕ್ರೋಶದ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ
ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಹಾಗೆ ಇಟ್ಕೋಬೇಕು ಕ್ರೋಶ ಮೇಲೆ. ಮತ್ತೆ ಅದೇ ರೀತಿ 2 ಸಾರಿ ಆಯಿತು. 3ನೇ ಸಾರಿ ಕ್ರೋಶ ಮೇಲೆ ದಾರ ತೊಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬರಬೇಕು. ಆವಾಗ ಕ್ರೋಶ ಮೇಲೆ 7 ಲೂಪ್ಗಳಿರುತ್ತಲ್ವ ಎಲ್ಲವನ್ನು ಒಟ್ಟಿಗೆ ಮಾಡಿಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಪಫ್ ಡಿಸೈನ್ ಬರ್ತಾ ಹೋಗುತ್ತೆ. ಮತ್ತೆ ಒಂದು ಕ್ರೋಶ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶದ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡು ಬಂದು ಕ್ರೋಶ ಮೇಲೆ ಹಾಗೆ ಇಟ್ಕೋಬೇಕು. ಅದೇ ಥರ 3 ಸಾರಿ ಒಂದೊಂದು ಡಬಲ್ ಕ್ರೋಶದ ಗ್ಯಾಪಲ್ಲೂ ನಾವು 3 ಸಾರಿ ಈ ರೀತಿಯಾಗಿ ದಾರನ ಹಾಗೆ ಇಟ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಪಫ್ ಡಿಸೈನ್ ಬರ್ತಾ ಹೋಗುತ್ತೆ. ತುಂಬ ಡೀಟೇಲಿಂಗ್ ಆಗಿ ಬರುತ್ತೆ ಡಿಸೈನು. ರಿಯಲ್ ಜ್ಯುವೆಲರಿ ಹಾಕ್ಕೊಂಡಾಗ ಅನಿಸುತ್ತಲ್ವ ಆ ರೀತಿಯಾಗಿ ಡಿಸೈನ್ ಬರುತ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ನೀಟಾಗಿ ಬರುತ್ತೆ ಡಿಸೈನು. ಪ್ರತಿಯೊಂದು ಡಬಲ್ ಕ್ರೋಶದ ಗ್ಯಾಪಲ್ಲೂ ನಾವು 3 ಸಾರಿ ಥ್ರೆಡನ್ನು ಎಳ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ 7 ಥ್ರೆಡ್ ಇರುತ್ತೆ, ಅದನ್ನು ಎಲ್ಲದನ್ನು ಒಂದೇ ಸರಿ ಲಾಕ್ ಮಾಡಿಕೊಂಡು ಈ ರೀತಿ ಬರ್ತಾ ಹೋಗಬೇಕು. ನೋಡಿ, ಈ ರೀತಿ ಬರುತ್ತೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ ಡಿಸೈನು. ಚಿಕ್ಕ ಚಿಕ್ಕ ಪಫ್ ಡಿಸೈನ್ ಬರ್ತಾ ಹೋಗುತ್ತೆ. ಆವಾಗ ಅದು ಒಂದು ಜುಮ್ಕಾ ಡಿಸೈನಲ್ಲಿ ಬರುತ್ತೆ. ಮತ್ತು ಕ್ರೋಶ ಮೇಲೆ ದಾರ ತೊಗೊಂಡು ಇದೇ ರೀತಿ ಮತ್ತೆ 3 ಸಾರಿ ನಾವು ಅದೇ ಗ್ಯಾಪಲ್ಲಿ ಹೋಗಿ ಒಂದೊಂದು ಸಾರಿನೂ ಈ ರೀತಿ ಥ್ರೆಡನ್ನು ಎಳ್ಕೊಂಡು ಬರಬೇಕು. ಕ್ರೋಶ ಮೇಲೆ ಟೋಟಲ್ ಆಗಿ ನಮಗೆ 7 ಥ್ರೆಡ್ಗಳಿರುತ್ತೆ. ಅದನ್ನು ಎಲ್ಲವನ್ನೂ ಒಟ್ಟಿಗೆ ಮಾಡ್ಕೋಬೇಕು ಈ ರೀತಿಯಾಗಿ. ಮತ್ತೆ ಅದನ್ನು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತೊಗೊಂಡು ಮತ್ತೆ ಅದೇ ರೀತಿಯಾಗಿ ಒಂದೊಂದು ಡಬಲ್ ಕ್ರೋಶದ ಗ್ಯಾಪಲ್ಲೂ ನಮಗೆ ಒಂದೊಂದು ಪಫ್ ಬರ್ತಾ ಹೋಗಬೇಕು. ಅದೇ ರೀತಿ ನಮಗೆ ಎಷ್ಟು ಡಬಲ್ ಕ್ರೋಶಗಳಿದ್ದಾವೋ ಅಷ್ಟೂ ನಮಗೆ ಪಫ್ ಬರಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕೊನೆಯ ಪಫನ್ನು ಹಾಕ್ಕೊತಾ ಇದ್ದೀನಿ. ಆದಷ್ಟು ಥ್ರೆಡ್ಗಳನ್ನ ನೀಟಾಗಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಲಾಕ್ ಆಗಿದೆ. ಇವಾಗ ಒಂದು ಲಾಕ್ ಮಾಡ್ಕೊಂಡಾದಮೇಲೆ ಕೊನೆಗೆ ನಮಗೆ ಇಲ್ಲೇನು ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ, ಅದು ಡಬಲ್ ಕ್ರೋಶಕ್ಕೂ ಮುಂಚೆ ಒಂದು 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಇಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಚೈನನ್ನು ಹಾಕ್ಕೊಂಡು ಈಗ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ರೋಶ ಮೇಲೆ ದಾರ ತೊಗೋಬೇಕು. ನೋಡಿ, ಕ್ರೋಶ ಮೇಲೆ ದಾರ ತೊಗೊಂಡು ಇಲ್ಲಿ ಪಫ್ ಡಿಸೈನ್ ಮಿಡಲಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಹೋಗಿ ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಅದೇ ರೀತಿ ಕ್ರೋಶ ಮೇಲೆ ದಾರ ತೊಗೊಂಡು ಪ್ರತಿಯೊಂದು ಪಫ್ನ ಗ್ಯಾಪಲ್ಲಿ ಪಫ್ ಡಿಸೈನ್ನ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪಲ್ಲಿ ಒಂದೊಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಹೋಗಬೇಕು. ಅದೇ ರೀತಿ ನೋಡಿ, ಪೂರ್ತಿ ನಾನು ಜುಮ್ಕಾ ಬೇಸ್ ಏನಿದೆ ಅಲ್ವ ಅದನ್ನು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಇದೇ ರೀತಿ ಕ್ರೋಶ ಮೇಲೆ ದಾರ ತೊಗೊಳೋದು. 2 ಪಫ್ನ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಈ ರೀತಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ. ಎಲ್ಲ ಸ್ಟಿಚಸ್ಸು ಸಹ ಇದರಲ್ಲಿ ಬರ್ತಾ ಹೋಗುತ್ತೆ. ಫಸ್ಟ್ ಡಬಲ್ ಕ್ರೋಶ, ಚೈನು, ಹಾಗೆ ಪಫ್ಫು, ಹಾಗೆ ಈಗ ನೋಡಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮತ್ತೆ ಇನ್ನಷ್ಟು ಸ್ಟಿಚಸ್ ಹಾಕ್ಕೊತಾ ಹೋಗಬೇಕಾಗುತ್ತೆ. ಅದೇ ರೀತಿ ನಾನಿಲ್ಲಿ ನೋಡಿ ಈ ರೀತಿ ಹಾಫ್ ಡಬಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಹಾಫ್ ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಲ್ವ, ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಇಲ್ಲಿ ಮ್ಯಾಜಿಕ್ ಸ್ಲಿಪ್ ನಾಟನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ದಾರನ ಎಳ್ಕೊಂಡು ಬರಬೇಕು. ಮತ್ತು ಇದರೊಳಗಡೆ ಈ ರೀತಿ ಮಾಡಿಕೊಂಡ್ರೆ ಸ್ಲಿಪ್ ನಾಟ್ ಆಗುತ್ತೆ. ಈ ರೀತಿ ಆದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. 3 ಈ ರೀತಿ 3 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತೊಗೊಂಡು ಇಲ್ಲಿ ಏನು ಒಂದೊಂದು ಹಾಫ್ ಡಬಲ್ ಕ್ರೋಶ ಇರುತ್ತಲ್ಲ ನೋಡಿ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತು ಈ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ನೋಡಿ, ಈ ರೀತಿ ಡಬಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕ್ಕೋಬೇಕು. 3 ಚೈನನ್ನು ಹಾಕ್ಕೊಂಡು ಈ ಫಸ್ಟ್ ಮಾಡ್ಕೊಂಡಿರ್ತಿಲ್ಲ ಡಬಲ್ ಕ್ರೋಶ ಅದಕ್ಕೆ ಹೋಗ್ಬಿಟ್ಟು ಅದೇ ಕಂಬಕ್ಕೆ ಹೋಗ್ಬಿಟ್ಟು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ. ಅದೇ ರೀತಿ ಮತ್ತೆ ಕ್ರೋಶ ಮೇಲೆ ದಾರ ತೊಗೊಳೋದು. ಮತ್ತು ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶದ ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದರೆ ಕ್ರೋಶ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೋಬೇಕು. ಅದೇ ರೀತಿ ಮತ್ತೆ 3 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೇ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿ, ಈ ರೀತಿ ಅದೇ ಕಂಬಕ್ಕೇ ಹೋಗ್ಬಿಟ್ಟು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ.
ಅದೇ ರೀತಿ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶದ ಗ್ಯಾಪಲ್ಲೂ ನಾವು ಒಂದೊಂದು ಡಬಲ್ ಕ್ರೋಶ ಪಿಕಾಟನ್ನು ಮಾಡ್ಕೋಬೇಕು. ನಿಮಗೆ ಒಂದು ಸ್ವಲ್ಪ ದೊಡ್ಡದಾಗಿ ಬೇಕು ಜುಮ್ಕಾ ಅನ್ನೋದಾದರೆ ಟ್ರಿಬಲ್ ಕ್ರೋಶನೂ ಸಹ ಮಾಡಿಕೊಂಡು ಪಿಕಾಟನ್ನು ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಡಬಲ್ ಕ್ರೋಶ ಆದಮೇಲೆ ಒಂದು 3 ಚೈನನ್ನು ಹಾಕ್ಕೊಂಡು ಪಿಕಾಟನ್ನು ಮಾಡ್ಕೊಂಡಿದ್ದೀನಿ. ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶದ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೆ ಹೋಗ್ಬಿಟ್ಟು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ. ಈ ರೀತಿಯಾಗಿ ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ ಈಗ ಪೂರ್ತಿ ಕಂಪ್ಲೀಟ್ ಆದಮೇಲೆ ಇಲ್ಲಿ 3 ಚೈನ್ ಏನಿದೆ ಅಲ್ವಾ, ನೋಡಿ 3 ಚೈನ್ ಗ್ಯಾಪ್ ಮೇಲ್ಗಡೆ ಇರೋವಂಥ ಗ್ಯಾಪಲ್ಲಿ ಹೋಗಿ ಈ ರೀತಿ ಇಲ್ಲಿ ಒಂದು ನಾವು ಸ್ಲಿಪ್ ನಾಟನ್ನು ಮಾಡ್ಕೋಬೇಕು. ನಾನು ಎಲ್ಲೂ ಸಿಂಗಲ್ ಕ್ರೋಶ ಹಾಕ್ಕೊಂಡಿಲ್ಲ, ಎಲ್ಲದಕ್ಕೂ ಸ್ಲಿಪ್ ನಾಟನ್ನು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1-2 ಅಥವಾ 3 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಇದು ಕೊನೆಯ ಸ್ಟೆಪ್ ಆಗಿದೆ. ನೋಡಿ ಈ ರೀತಿ ಥ್ರೆಡನ್ನು ಕಟ್ ಮಾಡ್ಕೊಂಬಿಡೋಣ. ಈ ಪಿಕಾಟ್ನ ಬದಲಿಗೆ ಬೇಕು ಅಂದರೆ ನೀವು ಬೀಡನ್ನು ಸಹ ಹಾಕೋಬೋದು. ನೋಡಿ ಈ ರೀತಿ ಆದಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅಲ್ವಾ ಅದನ್ನು ನಾವು ಗಮ್ಮನ್ನು ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಹಚ್ಕೋಬೋದು. ಎಷ್ಟು ನೀಟಾಗಿ ಬಂದಿದೆ ನೋಡಿ ಡಿಸೈನು. ತುಂಬ ಡೀಟೇಲಿಂಗ್ ಆಗಿ ಬರುತ್ತೆ ಡಿಸೈನ್, ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಿಮಗೆ ತುಂಬ ದೊಡ್ಡದಾಗೂ ಬರೋದಿಲ್ಲ ಈ ಡಿಸೈನು, ತುಂಬ ದೊಡ್ಡದು ಅಂತ ಅನಿಸೋದಿಲ್ಲ. ಒಂದು ಮೀಡಿಯಮ್ ಸೈಜಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಎಕ್ಸ್ಟ್ರಾಗೆ ಥ್ರೆಡ್ ಇದೆ ಅಲ್ವಾ ಅದನ್ನು ಗಮ್ ಹಾಕ್ಬಿಟ್ಟು ಒಳಗಡೆಗೆ ಹಚ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ನೋಡಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಲುಕ್ ಅಂತೂ ಬಂದಿದೆ. ಈ ರೀತಿ ಜುಮ್ಕಾ ಎಷ್ಟು ನೀಟಾಗಿ ಬಂದಿದೆ. ಅದೇ ರೀತಿ ನಾನಿಲ್ಲಿ ನೋಡಿ ನಾನೇನು ಆವಾಗಲೇ ಹೇಳಿದ್ನಲ್ಲ ಲಾಸ್ಟ್ ಸ್ಟೆಪ್ಪಲ್ಲಿ ಟ್ರಿಬಲ್ ಕ್ರೋಶ ಹಾಕ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಂತ, ಇಲ್ಲಿ ನಾನು ಟ್ರಿಬಲ್ ಕ್ರೋಶ ಹಾಕಿದ್ದೀನಿ ಈ ಜುಮ್ಕೆಗೆ. ಈ ರೀತಿಯಾಗಿ ಬಂದಿದೆ. ಡಬಲ್ ಕ್ರೋಶಕ್ಕೂ ಟ್ರಿಬಲ್ ಕ್ರೋಶಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ನಿಮಗೆ ದೊಡ್ಡದು ಬೇಕು ಅಂದರೆ ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ, ಇಲ್ಲ ಚಿಕ್ಕದು ಬೇಕು ಮೀಡಿಯಮ್ ಸೈಜಲ್ಲಿ ಅನ್ನೋದಾದರೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಡಿಸೈನು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಚೇಂಜಸ್ ಮಾಡ್ಕೋಬೋದು. ಇದನ್ನು ನೋಡಿ ಈ ರೀತಿ ಸ್ಯಾರಿಗೆ ಅಟ್ಯಾಚ್ ಮಾಡ್ಕೋಬೇಕು. ಫಸ್ಟು ನಾರ್ಮಲ್ ಪಲ್ಲು ಕಲರ್ ಯಾವ ಕಲರ್ ಇರುತ್ತೋ ಥ್ರೆಡ್ ಸ್ಯಾರಿ ಅದೇ ಕಲರಲ್ಲೇ ಥ್ರೆಡನ್ನು ತೊಗೋಬೇಕು, ಕಾಟನ್ ಥ್ರೆಡನ್ನು. ಫಸ್ಟ್ ನಾರ್ಮಲ್ ಎಮ್ಮಿಂಗ್ ನೀಡಲ್ಗೆ ಈ ರೀತಿ ಥ್ರೆಡನ್ನು ಹಾಕ್ಕೊಂಡು ಒಂದು ನಾರ್ಮಲಾಗಿ ನಾಟನ್ನು ಮಾಡ್ಕೋಬೇಕು. ಅದಾದಮೇಲೆ ಮೀಡಿಯಮ್ ಸೈಜಿನ ಒಂದು ಬೀಡ್, ಒಂದು ಬೇಸನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಈ ರೀತಿ ಜುಮ್ಕಾ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬ್ಯಾಕ್ ಸೈಡಿಂದ ಈ ರೀತಿ ಹಾಕ್ಕೊಂಡು ಮಿಡಲಲ್ಲಿ ಒಂದು ದೊಡ್ಡದಾಗಿರೋಂಥ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಏನು 6 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರಿಂದ ಹೊರಗಡೆ ಬರದೇ ಇರೋ ರೀತಿಯಲ್ಲಿ ಒಂದು ಮೀಡಿಯಮ್ ಸೈಜಿನ ಬೀಡನ್ನು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ಬೀಡು ಅಥವಾ ಕೆಳಗಡೆನೂ ಸಹ ಒಂದು ಕ್ಯಾಪನ್ನು ಸಹ ಹಾಕ್ಕೋಬೋದು. ಹಾಕ್ಕೊಂಡಾದಮೇಲೆ ಈ ಬೀಡ್ ಏನಿದೆ ಅಲ್ವ ಅದನ್ನು ಬಿಟ್ಟು ಜುಮ್ಕದೊಳಗಡೆಯಿಂದ ನೀಡಲ್ನ ಮೇಲೆ ಎಲ್ಲ ಬೀಡ್ ಹೊರಗಡೆಗೂ ತೊಗೋಬೇಕು ಈ ರೀತಿ ನೀಡಲ್ನ. ಅದಾದಮೇಲೆ ಈ ರೀತಿ ಎಳ್ಕೊಂಡು ನೋಡಿ ಈ ರೀತಿ ನೀಟಾಗಿ ಬರುತ್ತೆ. ಅದಾದಮೇಲೆ ನಾರ್ಮಲಾಗಿ ನಾವಿಲ್ಲಿ ನಾಟನ್ನು ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನಾರ್ಮಲಾಗಿ ನಾಟ್ ಮಾಡ್ಕೋಬೇಕು. 1-2 ಸಾರಿ ಇಲ್ಲಿ ನಾವು ನಾಟ್ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ. ಅದಾದಮೇಲೆ ಬ್ಯಾಕ್ ಸೈಡಿಗೆ ತಿರುಗಿಸ್ಬಿಟ್ಟು ನಾಟ್ ಮಾಡ್ಕೋಬೇಕು. ಅದೇ ರೀತಿ ನಿಮಗೆ ಎಷ್ಟು ಗ್ಯಾಪಿಗೆ ಬೇಕೋ ಅಷ್ಟು ಗ್ಯಾಪಿಗೆ ಜುಮ್ಕಾಗಳನ್ನ ಸೆಟ್ ಮಾಡ್ಕೊತ ಹೋದರೆ ಆಯಿತು. ನೋಡಿ ಈಗ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಅದೇ ರೀತಿ ನಾನು ಎಲ್ಲ ಜುಮ್ಕಾಗಳನ್ನ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಬಂದಿದೆ ಡಿಸೈನು. ಸ್ಯಾರಿಗೆ ಹಾಕಿದರೆ ಇನ್ನಷ್ಟು ತುಂಬಾ ಎಲಿಗೆಂಟ್ ಆಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಅಷ್ಟು ನೀಟಾಗಿ ಬರುತ್ತೆ ಡಿಸೈನು. ನಾನು ಆಗಲೇ ಹೇಳ್ದಾಗೆ ಡಬಲ್ ಕ್ರೋಶಕ್ಕೂ ಟ್ರಿಬಲ್ ಕ್ರೋಶಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ನೋಡಿ ಡಿಸೈನು. ಈ ರೀತಿಯಾಗಿ ಬರುತ್ತೆ. ನಿಮ್ಗೊಂದು ಸ್ವಲ್ಪ ಉದ್ದ ಹಾಗೆ ಸ್ವಲ್ಪ ದೊಡ್ಡದಾಗಿ ಬೇಕು ಅನ್ನೋದಾದರೆ ಟ್ರಿಬಲ್ ಕ್ರೋಶನ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ ಆದರೆ ಸಾಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.